ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮಂಡ್ಯ ಸಭೆಗೂ ಮುನ್ನ ವೇಣುಗೋಪಾಲ್ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ. ಬಂಡಾಯ ನಾಯಕರ ಬಗ್ಗೆ ವೇಣುಗೋಪಾಲ್ ಅವರ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ. ಬಂಡಾಯ ನಾಯಕರ ಜೊತೆ ಇವತ್ತು ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ನಡೆಸ್ತಾ ಇದ್ರು. ಆ ಸಭೆಗೂ ಮುನ್ನ ಅವರು ವೇಣುಗೋಪಾಲ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವ ಕುರಿತು ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿ ಪಕ್ಷೇತರ ಅಭ್ಯರ್ಥಿಯನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಜೆಡಿಎಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಭಿನ್ನಮತ ಶಮನಕ್ಕೆ ಕೈ ನಾಯಕರು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಸಿದ್ದರಾಮಯ್ಯನವರು ಮಾಡಿದ್ರು ಕೂಡ ಯಾವುದೇ ಅದರ ಪರಿಹಾರ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಮಂಡ್ಯದಲ್ಲಿರುವಂತಹ ರೆಬಲ್ ನಾಯಕರು ಚಲುವರಾಯಸ್ವಾಮಿ ಅವರ ಜೊತೆ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಬಂದು ಇವತ್ತು ಸಿದ್ದರಾಮಯ್ಯನವರಿಗೆ ಮೀಟ್ ಮಾಡಬೇಕಿತ್ತು. ಆ ಸಭೆಗೂ ಮುನ್ನ ಕೆಸಿ ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ನಡೆಸಿದ್ದಾರೆ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವ ಕುರಿತು ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಸಭೆಯನ್ನ ಮಾಡಬಹುದಿತ್ತು, ಆದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ವೇಣುಗೋಪಾಲ್ ಅವರ ಜೊತೆ ಮಂಡ್ಯ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಪರಿಸ್ಥಿತಿ ಆದ್ರೂ ಏನ್ ಬಂತು ಅಂತ ಕೂಡ ಇದೀಗ ಪ್ರಶ್ನೆ ಮೂಡ್ತಾ ಇದೆ. ಚಲುವರಾಯಸ್ವಾಮಿ ಅಂಡ್ ಟೀಮ್ ಜೊತೆ ಸಿದ್ದು ಮಹತ್ವದ ಮಾತುಕತೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ಅವರು ವೇಣುಗೋಪಾಲ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಮಂಡ್ಯ ಕ್ಷೇತ್ರ ಏನಿದೆ ಅಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಸುಮಾರು ಜನ ಕಾರ್ಯಕರ್ತರು, ದೊಡ್ಡ ನಾಯಕರೇ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಹಿರಂಗವಾಗಿ ಅವರು ಕೆಲವೊಬ್ರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಕೆಲವೊಬ್ರು ಪರೋಕ್ಷವಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಜೆಡಿಎಸ್ ನ ನಾಯಕರಿಗೆ, ಸ್ವತಃ ಸಿಎಂ ಕುಮಾರಸ್ವಾಮಿ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅವರಿಗೆ ಪದೇ ಪದೇ ಸಿಟ್ಟು ಬರೋ ತರ ಮಾಡ್ತಾ ಇದ್ದಾರೆ ಈ ಕಾರ್ಯಕರ್ತರು ಹಾಗೂ ನಾಯಕರು. ಸೊ ಈ ಭಿನ್ನಮತ ಶಮನಕ್ಕೆ ಈ ಎಲ್ಲಾ ಸಿಚುವೇಶನ್ ಅನ್ನ ಸರಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಮೀಟಿಂಗ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಅವರು ಕೆಸಿ ವೇಣುಗೋಪಾಲ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರ ಜೊತೆ. ಸುಕೇಶ್, ಬಂಡಾಯ ನಾಯಕರ ಜೊತೆ ಸುಮಾರು ಎಷ್ಟೊತ್ತಿಗೆ ಸಭೆ ಸ್ಟಾರ್ಟ್ ಆಗುತ್ತೆ? ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ಜೊತೆ ಸಭೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ, ಏನೇನು ಮಾತುಕತೆ ಆಗಿರಬಹುದು? ಸಭಾ ಈಗ ಏನು ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರ ಜೊತೆ ವೇಣುಗೋಪಾಲ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಇರ್ಬೋದು, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್, ಕೆ.ಎಚ್. ಮುನಿಯಪ್ಪ ಸೇರಿದಂತೆ ಬಹುತೇಕ ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಬಹಳ ಪ್ರಮುಖವಾಗಿ ಮಂಡ್ಯದ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗಿರುವಂಥದ್ದು. ಯಾಕಂತಂದರೆ ಮಂಡ್ಯದಲ್ಲಿ ಉಂಟಾಗಿರ್ತಕ್ಕಂಥ ಅಸಮಾಧಾನ ಏನಿದೆ, ಕಾಂಗ್ರೆಸ್ನ ಮುಖಂಡರುಗಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಜೆಡಿಎಸ್ ಜೊತೆಗೆ ಸೇರಿ ಎನ್ನುವಂಥದ್ದು. ಇದರ ಪರಿಣಾಮವಾಗಿ ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ವಿಚಾರವನ್ನೇ ಹೆಚ್ಚು ಒತ್ತು ಕೊಟ್ಟು ಮಾತಾಡಿರ್ತಕ್ಕಂಥ ವೇಣುಗೋಪಾಲ್ ಅವರು ಅದನ್ನು ಸರಿಪಡಿಸುವಂತೆ ಹೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಏನು 13ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸುಮಾರು 2-3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರ ಪ್ರಚಾರ ಏನಿದೆ, ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ಏನು ಬೇಕು ಎಲ್ಲವನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಬಹುತೇಕ ಈ ಸಭೆ ಮುಗಿದ ನಂತರದಲ್ಲಿ ಮಂಡ್ಯದ ನಾಯಕರುಗಳನ್ನು ಕರೆದು ಸಿದ್ದರಾಮಯ್ಯ ಮಾತುಕತೆ ನಡೆಸಿ ಒಂದು ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು. ಸಭಾ ಓಕೆ, ಬಹಿರಂಗವಾಗಿ ಕಾಂಗ್ರೆಸ್ನ ಬಾವುಟಗಳು ಸುಮಲತಾ ಅವರ ರ್ಯಾಲಿಯಲ್ಲಿ ರಾರಾಜಿಸ್ತಾ ಇತ್ತು. ಸುಕೇಶ್, ಈ ಮೀಟಿಂಗ್ ನ ಪರಿಣಾಮ ಅವರ ಭಿನ್ನಮತ ಶಮನವಾಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ? ಖಂಡಿತ ಹೌದು. ಆದರೆ ಇಲ್ಲೊಂದು ಸಮಸ್ಯೆಯನ್ನು ಕೂಡ ಗುರುತಿಸಬಹುದಾಗಿದೆ ಸಭಾ. ಏನು ಅಂತಂದರೆ, ವೈಯಕ್ತಿಕವಾಗಿ ಅಸಮಾಧಾನ ಇರುವಂಥದ್ದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಚಲುವರಾಯಸ್ವಾಮಿಯ ನಡುವೆ, ಮತ್ತು ಅಲ್ಲಿನ ಕಾರ್ಯಕರ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರುಗಳು ಕಳೆದ ಸಾಕಷ್ಟು ದಶಕಗಳಿಂದ ಪರಸ್ಪರ ವಿರುದ್ಧ ದಿಕ್ಕಿನ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವರು. ಅಲ್ಲಿ ಕಾರ್ಯಕರ್ತರ ಸಮ್ಮತಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಇಲ್ಲಿ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಹಾಗೂ ರಮೇಶ್ ಬಂಡಿಸಿದ್ದೇಗೌಡರು ಇವರ ನಡುವೆ ಇರುವಂಥ ಭಿನ್ನಾಭಿಪ್ರಾಯದಿಂದಾಗಿ ಕೂಡ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ಅನ್ನುವಂಥದ್ದು
ಅನ್ನುವಂಥದ್ದು ಹೇಳಿಕೊಂಡು ಅದೇ ಒಂದು ನೆಪವನ್ನು ಮಾಡಿಕೊಂಡು ಇವರು ಕೂಡ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ಮುಂದೆ ನಿಂತು ಸರಿ ಮಾಡೋರು ಯಾರು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆದರೆ ಸಿದ್ದರಾಮಯ್ಯ ಅವರ ಮಾತಿಗೆ ಮನವೊಲಿಕೆ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಕುತೂಹಲ. ಆದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಪ್ರಚಾರಕ್ಕೆ ಹೋದಾಗ ಈ ನಾಯಕರುಗಳು ಜೊತೆಗೆ ಹೋಗಿ ಆ ನಂತರವೂ ಕೂಡ ತಟಸ್ಥರಾದ್ರೆ ಅದು ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾಗದ ರೀತಿಯಲ್ಲಿ ಸಿದ್ದರಾಮಯ್ಯ ಮನವೊಲಿಕೆ ಮಾಡ್ತಾರ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ ಸಭಾ. ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.